ಮಾರ್ನಿಂಗ್. ಹಾಯ್ ನಮಸ್ತೆ ಸಲಾಮ್ ಅಲೈಕುಮ್ ವನಕಮ್ ಮಾಡಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಅನಿತಾ ಸಾಗರ್ ಆಫಿಷಿಯಲ್. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಕಳ್ಳ ಕೃಷ್ಣ, ಮುದ್ದು ಕೃಷ್ಣ, ಗೊಂಬೆ ಕೃಷ್ಣ ಹುಟ್ಟಿದ ದಿನ ಇವತ್ತು. ಸೊ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮನೇಲಿ ಏನೆಲ್ಲ ಆಗುತ್ತೆ ಅಂತೇಳಿ ಕವರ್ ಮಾಡೋಕೆ ಟ್ರೈ ಮಾಡ್ತೀನಿ. ಪೂಜೆ ಅಂತೇಳಿ ನಾವು ಗ್ರ್ಯಾಂಡಾಗಿ ಏನು ಮಾಡಲ್ಲ, ಆದರೆ ಲೈಟಾಗಿ ದೇವ್ರ ಪೂಜೆ ಮಾಡಿ ಅಡುಗೆ ಮಾಡಿ ಊಟ ಮಾಡ್ತೀವಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಜನ್ಮಾಷ್ಟಮಿ. ಆ್ಯಂಡ್ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಲೆಟ್ಸ್ ಗೋ. ಯಾರು ಹಾಕಿದ್ದು ಗೊತ್ತಾ? ನಮ್ಮ ಪಪ್ಪ ಹಾಕಿರೋದು. ಪೂಜೆ ಎಲ್ಲ ಆಗಿದೆ, ರಂಗೋಲಿ ಎಲ್ಲ ಹಾಕಾಗಿದೆ. ನೀನಿದು ತಿಂಡಿ ತಿಂದು ಊಟ ಮಾಡಿ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡೋದು. ಜೈ ಶ್ರೀ ಕೃಷ್ಣ. ಓಕೆ, ಇವತ್ತು ನಮ್ಮ ಮನೇಲಿ ತಿಂಡಿ ಇಡ್ಲಿ. ಆ್ಯಕ್ಚುಲಿ ಜನ್ಮಾಷ್ಟಮಿ ದಿನ ಮಂಗಳೂರಲ್ಲಿ ಮೂಡೆ ಮಾಡ್ತಾರೆ. ಬಟ್ ಆದರೆ ಮೂಡೆಗೆ ರೇಟು 100 ರೂಪಾಯಿಗೆ 4. ಎರಡು 4 ಜನಕ್ಕೆ ಸಾಕು ಹೋಗುತ್ತೆ. ನೈವೇದ್ಯ ಥರ ಮಾಡಿಬಿಡ್ತು. ಬಟ್ ಏನಕ್ಕೆ ಸುಮ್ಮನೆ ಕಾಸ್ಟ್ಲಿ ತೊಗೊಳೋದು ಅಂತಂದ್ಬಿಟ್ಟು ನಾನು ಲೇಟಾಗಿ ತಿಂತಾ ಇದ್ದೀನಿ. ತಿಂಡಿನ ಎಷ್ಟು ಅಂತ ಕೇಳ್ಬಿಡಿ. ಬಟ್ ಇವತ್ತಿಂದು ತಿಂಡಿ ಇರಬೇಕಾಗಿದ್ದು ಮೂಡೆ ಅಂತ. ಬಟ್ ನಾವು ನೆನ್ನೆ ನಾನು ಮೂಡೆ ತೊಗೊಂಬಂದಿಲ್ಲ ಅಂತ ಹೇಳಿ ಇಡ್ಲಿ ಮಾಡಿದ್ದಾರೆ. ಅದೇ ಹಿಟ್ಟಲ್ಲಿ ಇಡ್ಲಿ ಮಾಡಿ ದಟ್ಸ್ ತಿಂಡಿ ಆಫ್ ಜನ್ಮಾಷ್ಟಮಿ. ಊಟಕ್ಕೆ ಏನೆಲ್ಲ ಇರುತ್ತೆ ಅಂತ ಹೇಳಿ ಊಟದ ಸಮಯಕ್ಕೆ ನೋಡೋಣ. ಅದಕ್ಕೆ ನಾನು 2 ಇಡ್ಲಿ ಹಾಕೊಂಡು ಊಟ ಮಾಡಬೇಕು ಇಷ್ಟು ಅಂತಂದ್ಬಿಟ್ಟು. ಓಕೆ, ಗೋಪಾಲ ಬಾ 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 ಗೋವಿಂದ ಬಾ ಬಾ. ಯಮ್ ಯಮ್. ನಮ್ಮಮ್ಮ ಮಾಡೋದು ದಾಲ್ ಸೂಪರಾಗಿರುತ್ತೆ, ಸತ್ಯ ಹೇಳ್ತೀನಿ. ಎಲ್ಲ ಚೆನ್ನಾಗಿರುತ್ತೆ. ದಾಲ್ ಮಾತ್ರ ಕ್ರೇಜಿ ಕ್ರೇಜಿ ಕ್ರೇಜಿ. ಮೊದಲು ಕೆಫೆಗೆ ಥಾಲಿ ಇತ್ತು, ಅವಾಗ ಮಮ್ಮಿ ದಾಲ್ ಮಾಡಿಕೊಡ್ತಾ ಇದ್ರು. ಫಿಶ್ ಥಾಲಿ ಇತ್ತು ಅಥವಾ ವೆಜ್ ಥಾಲಿನೂ ಇತ್ತು, ಅವಾಗ ದಾಲ್ ಮಾಡಿಕೊಡ್ತಾ ಇದ್ರು. ದಾಲ್ ಹೆಂಗೆ ಓಡ್ತಿತ್ತು ಅವಾಗ ಅಂತಂದ್ರೆ ನಂಗೆ ಮಾಡಿ 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 ಮಮ್ಮಿ ಕೈ ಕುತ್ಕೊಂಡ್ಬಿಡ್ತಾರೆ. ಸೂಪರ್ ದಾಲ್. ಲೆಟ್ ಮಿ ಎಂಜಾಯ್ ಮೈ ಬ್ರೇಕ್ಫಾಸ್ಟ್. ಊಟಕ್ಕೆ ಸಿಗ್ತೀನಿ ಆಯ್ತಾ? 3 hours later. ವೆಲ್, ಇದು ಇವತ್ತು ನಮ್ಮ ಮನೆಯದು ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಏನು ಶಾವಿಗೆ ಪಾಯಸ. ಇದಕ್ಕೆ ನಾವು ಗುಂಡ ಅಂತ ಅಂತೀವಿ. ಮೂಡೆ ಅಲ್ಲ, ಇದು ಗುಂಡ. ಹಲಸಿನ ಹಣ್ಣಿಂದು ಎಲೆಯಲ್ಲಿ ಮಾಡೋ ಅಂಥದ್ದು. ಇದು ನಮ್ಮ ಫೇವ್ರೆಟ್ಟು ಹಾಗಲಕಾಯಿ ಸಿಹಿ ಪಲ್ಯ, ಆಮೇಲೆ ಕೋಸಂಬರಿ, ಆಮೇಲೆ ಹೆಸರು ಕಾಳು ಏನು ಪಲ್ಯ, ಆಮೇಲೆ ಸಾಂಬಾರ್, ಆಮೇಲೆ ಇದು ಕಡಲೆ ಮನೋಲಿ ಪಲ್ಯ, ಅನ್ನ ಸಾರು. ಸೊ ದಿಸ್ ಇಸ್ ಸ್ಪೆಷಲ್. ಇವಾಗ ಊಟ ಮಾಡೋ ಸಮಯ ಪಪ್ಪ ಊಟ ಮಾಡ್ತಾ ಇದ್ದಾರೆ. ನಾನು ವಿಡಿಯೋ ತಗೊಳ್ತಾ ಇದ್ದೆ, ಅದಕ್ಕೆ ಲೇಟ್ ಆಯಿತು. ಹೇಗಾಗಿದೆ ಪಪ್ಪ? ನಾನು ಮಾಡಿದ್ದಲ್ಲ, ಮಮ್ಮಿ ಮಾಡಿದ್ದು. ಸೊ ನಾನು ಎಲ್ಲ ಆದ್ಮೇಲೆ ಒಂಚೂರು ಹೆಲ್ಪ್ ಮಾಡಿದೆ ಅಷ್ಟೇ. ಎನಿವೇಸ್, ಊಟ ಮಾಡ್ತಾ ಮತ್ತೆ ಸಿಗ್ತಾನೆ. ನಮ್ಮ ಮನೇಲಿ ಇದು ಮ್ಯಾಂಡೇಟ್ರಿ, ಏನು ಈ ಥರ ಪಲ್ಯ ಇದು ತಿಂದೆ. ಇದೆಲ್ಲ ಮ್ಯಾಂಡೇಟ್ರಿ ಆಗಿ ಮಾಡಲೇಬೇಕು. ಯಾವುದು ಪಲ್ಯಗಳು, ಆಮೇಲೆ ಇಷ್ಟು ಥರದ ಪಲ್ಯ ಇದೆ. ಅದೇ ಬೆಳಿಗ್ಗೆ ಹೇಳಿದಂಗೆ ಮೂಡೆ ಒಂದು ಇರಬೇಕಿತ್ತು, ಅದ್ರ ಬದಲಾಗಿ ಗುಂಡಾಗಿ ರಿಪ್ಲೇಸ್ ಮಾಡಿದ್ದೀವಿ. ಗುಂಡ ಮಾಡೋದು ಚೌತಿ ಹಬ್ಬದ ಟೈಮಲ್ಲಿ, ಮೂಡೆ ಮಾಡೋದು ಅಷ್ಟಮಿ ಟೈಮಲ್ಲಿ. ಇದು ಕಮ್ಮಿ ಇತ್ತು. ಮೂಡೆ ಬೆಳೆ ತಿನ್ನೋಣ, ಪಲ್ಯ ತಿನ್ನೋಣ. ಕೋಸಂಬರಿ ನೈಸ್, ಹಸಿರು ಕಾಳು ಮತ್ತು ಆಲೂಗಡ್ಡೆ ಪಲ್ಯ, ಕಡಲೆ ಮನೋಲಿ ಪಲ್ಯ. ಮನೋಲಿ ಕಡಲೆ ಅಂದರೆ ಇಲ್ಲಿ ಕಡಲೆ ಮತ್ತು ತೊಂಡೆಕಾಯಿ ಅಂತ. ಇದು ನನ್ನ ಫೇವ್ರೆಟ್ ಹಾಗಲಕಾಯಿ ಸಿಹಿ ಪಲ್ಯ. ನಂಗೆ ಸಪ್ಪತ್ತು ಇಷ್ಟ. ಬೆಲ್ಲದಲ್ಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ.
Thank you. Good girl. A few moments later. ಓಕೆ ಸೊ ಊಟ ಆಯಿತು. ಪಾಯಸ ತಿನ್ನೋಣ ಅಂತ ತಿಂದಿಲ್ಲ ಅಂದರೆ ನಿನ್ನೆ ಬೈದ್ಬಿಟ್ಟು ರೆಡ್ ಟೇಸ್ಟ್ ಪಾಯಸ. ಐ ಡೋಂಟ್ ಲೈಕ್ ಸ್ವೀಟ್ಸ್ ಅಷ್ಟೇ. ನೈಸ್. ಇನ್ನೊಂಚೂರು ಸಕ್ಕರೆ ಹಾಕ್ಬೋದಿತ್ತು ಅದು. ಊಟ ಆದಮೇಲೆ ಅಷ್ಟಮಿ ಯಾವುದೇ ಹಬ್ಬ ಆಗಲಿ ಊಟ ಆಯಿತು ಅಂದರೆ ಹಬ್ಬ ಮುಗೀತು ಅಂತ ಅರ್ಥ. ಇಲ್ಲಿ ಅಷ್ಟಮಿ ದಿನ ವೆಜ್ಜು, ಅಷ್ಟಮಿ ನೆಕ್ಸ್ಟ್ ಡೇ ಮೊಸರು ಕುಡಿಕೆ ದಿನ ನಾನ್ ವೆಜ್ ಮಾಡ್ತಾರೆ. ಪ್ರೊಸೆಷನ್ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಹೋದರೆ ಆದರೆ ಕವರ್ ಮಾಡ್ತೀನಿ, ಇಲ್ಲ ಅಂತಂದರೆ ಎಂಡ್ ಆಫ್ ಅಷ್ಟಮಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಇಲ್ಲಿ ಒಂದು ಇಸ್ಕಾನ್ ಟೆಂಪಲಿಗೆ ಕರೆದಿದ್ರು, ಬಟ್ ಆದರೆ ನನಗೆ ಹೋಗೋಂಗಿಲ್ಲ, ಸೊ ಅದಕ್ಕೋಸ್ಕರ ಹೋಗೋಕ್ಕಾಗ್ತಾಯಿಲ್ಲ. ಬಟ್ ಸಾಗರದಲ್ಲಿರ್ತಾ ಅಷ್ಟಮಿ ದಿನ ನಾನು ಮತ್ತು ಅಜ್ಜಿ ಕೃಷ್ಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೃಷ್ಣನ ತೂಗಿ ಬರ್ತಾ ಇದ್ವಿ. ಅಲ್ಲಿ ಕೃಷ್ಣ ಟೆಂಪಲಲ್ಲಿ ಕೃಷ್ಣನ ಮಲಗಿಸ್ತಿದ್ರು ಉಯ್ಯಾಲೆಯಲ್ಲಿ. ಅದನ್ನು ತೂಗಿ ಬರಬೇಕಿತ್ತು. ಅದೊಂದು ಬಾಡಿಕೆ ಅನ್ನೋ ಥರ ಚೆನ್ನಾಗಿತ್ತು ಅವಾಗ. ಇವಾಗ ಅಷ್ಟೇ, ಅದೇ ಹೇಳಿದೆ ಅಲ್ಲ, ದೊಡ್ಡವ್ರು ಆಗ್ತಾ ಇದ್ದಂಗೆ ಹಬ್ಬದ್ದು ಕಮ್ಮಿ ಆಗುತ್ತೆ. ಏನಿದ್ರು ತಿನ್ನೋದು ಉಣೋದು ಮಲಗೋದು ಅಷ್ಟೇ ಆಗೋದು, ಮಾಡೋದ್ರಲ್ಲೇ ಆಗೋದು. ಸೊ ಎನಿವೇಸ್ ಇದೇ ನನ್ನ ಲಾಸ್ಟ್ ವ್ಲಾಗ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಲ್ಲ ಅಂದರೆ ನೋಡುವ. ಬಟ್ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಮ್ಮ ಅಷ್ಟಮಿ ಹೀಗಿತ್ತು, ನಿಮ್ಮ ಅಷ್ಟಮಿ ಹೇಗಿತ್ತು ಅಂತ ಹೇಳಿ, ಕೃಷ್ಣ ಜನ್ಮಾಷ್ಟಮಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಿ ಯು ಸೂನ್. ಹೀಗೆ ಶ್ರೀ ಮಹಾವಿಷ್ಣುವು ದ್ವಾರಕಾಧೀಶ ಶ್ರೀಕೃಷ್ಣನಾಗಿ ನರಕಾಸುರನನ್ನು ಶ್ರೀಚಕ್ರದಿಂದ ರುಂಡ ಭೇದ ಮಾಡಿಕೊಂಡು ಸಮಗ್ರ ನಾರ್ಯರನ್ನು ಸೆರೆಮನೆಯಿಂದ ಬಿಡಿಸಿ ಮಾನ ಪ್ರಾಣ ಕಾಪಾಡಿದ ಶ್ರೀಕೃಷ್ಣನು ಲೋಕ ಕಲ್ಯಾಣ ಮಾಡಿದ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.